ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಾಂಗ್ ನೋಡಿದ್ರಿ, ಹೇಗಿದೆ ಫಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ವೇಟೆಡ್ ಸಾಂಗ್ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಲಾಸ್ಟ್ ಕೂಡ ಒಂದು ಸಾಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಸಾಂಗ್ ಯಾವಾಗ ಬರುತ್ತೆ, ಏನು ಕತೆ ಅಂತ. ಈಗ ಫೈನಲ್ ಆಗಿ ಒಂದು ಇವೆಂಟ್ ಮೂಲಕವಾಗಿ ಇವತ್ತು ಇವೆಂಟ್ ನಡೀತಾ ಇದೆ. ಸೊ ಇವೆಂಟಲ್ಲಿ ಆನ್ ಗೋಯಿಂಗ್ ಇದೆ, ಬಟ್ ಜೊತೆಗೇ ಒಂದು ಸಾಂಗ್ ರಿಲೀಸನ್ನು ಮಾಡಿದ್ದಾರೆ. ಸೊ ಹೇಗಿತ್ತು ಸಾಂಗು, ಏನು ಕತೆ, ಸೊ ಮಾತಾಡ್ತೀನಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಏನಪ್ಪ ಅಂದರೆ, ಸಾಂಗ್ ಇನ್ನೂ ಯಾಕೆ ಬಂದಿಲ್ಲ, ಇಷ್ಟು ಹತ್ರ ಡೇಟ್ ಬರ್ತಾ ಇದೆ, ಸಾಂಗ್ ಯಾಕೆ ರಿಲೀಸ್ ಮಾಡಿಲ್ಲ ಅಂತ. ಸೊ 4-5 ಜನ ಕಾಮೆಂಟ್ ಮಾಡಿದರು, ಗುರು ಇದು ಈ ಸಿನಿಮಾದಲ್ಲಿ ನೈಟ್ ಸೀಕ್ವೆಲ್ಸ್ ಇದು, ಅಂದರೆ ರಾತ್ರಿ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಇದು ಒಂದು ರೀತಿಯಲ್ಲಿ ನೀನು ನಾರ್ಮಲ್ ಸಿನಿಮಾ ಕಂಪೇರ್ ಮಾಡಬೇಡ, ಇದರಲ್ಲಿ ಸಾಂಗ್ಸ್ಗಳು ಇರಲ್ಲ ಹಾಗೆ ಹೀಗೆ ಅಂತ ಮಾಡಿದರು. ಸೊ ಅವರಿಗೆ ಅಂದರೆ ಕಾಮೆಂಟ್ ಮಾಡಿದವ್ರಿಗೆ ಹೇಳ್ತಾ ಇರೋದು. ಬಟ್ ನಾನು ಹೇಳೋದೇನು ಅಂದರೆ, ಸೊ ಯಾವುದೇ ಒಂದು ಸಿನಿಮಾ ಅಂತ ಒಂದು ಬಂದಾಗ ಸೊ ಅಲ್ಲಿ ಸಾಂಗ್ ಇದ್ದೇ ಇರುತ್ತೆ. ಸೊ ಅದು ಯಾವುದೇ ಒಂದು ವಿಷನಲ್ಲಿ ಮಾಡಿರ್ಬೋದು, ಯಾವುದೋ ಒಂದು ಪ್ಯಾಟ್ರನಲ್ಲಿ ಮಾಡಿರ್ಬೋದು, ಏನೇ ಒಂದು ಸ್ಟೋರಿ ಸಬ್ಜೆಕ್ಟ್ ತೊಗೊಂಡಿರ್ಬೋದು, ಸಾಂಗ್ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅವ್ರು ಹೇಳಿದ್ದೇನಪ್ಪ ಅಂದರೆ, ಇದು ಸಿನಿಮಾ ಬಂದ್ಬಿಟ್ಟು ನೈಟಲ್ಲಿ ಒಂದು ನೈಟಲ್ಲಿ ಆಗುವಂಥ ಒಂದು ಸಿನಿಮಾ, ಇದರಲ್ಲಿ ಸಾಂಗ್ ಇನ್ಕ್ಲೂಡೆಡ್ಸ್ ತುಂಬ ಕಮ್ಮಿ ಇರುತ್ತೆ ಹಾಗೆ ಹೇಗೆ ಅಂತ. ಬಟ್ ಸಾಂಗ್ಸ್ಗಳು ಖಂಡಿತವಾಗ್ಲೂ ಇದೆ. ಸೊ ರಿಲೀಸ್ ಕೂಡ ಆಗಿದೆ, ಸೊ ಅವರು ಕೂಡ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಸಾಂಗ್ ವಿಚಾರಕ್ಕೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸಾಂಗ್ ಮತ್ತು ಆಡಿಯೋ ತುಂಬ ಜನಕ್ಕೆ ಅದನ್ನು ನನಗೆ ಕ್ವಶನ್ ಮಾಡಿದ್ರು, ಬ್ರದರ್ ಆಡಿಯೋ ರಿಲೀಸ್ ಅಂತ ಹಾಕಿದ್ದಾರೆ, ಏನಿದು ಬರೀ ಆಡಿಯೋ ಅಷ್ಟೇ ರಿಲೀಸ್ ಮಾಡ್ತಾರಾ ಏನು ಅಂತ. ಸೊ ಇದು ಆಡಿಯೋ ಮತ್ತು ವಿಡಿಯೋ ಎರಡೂ ಸೇರಿಬಿಟ್ಟು ಸಾಂಗ್ಗೆ ರಿಲೀಸ್ ಮಾಡಿರೋದು. ಸೊ ಲಿರಿಕಲ್ ಸಾಂಗು. ಸೊ ಆಡಿಯೋ ರಿಲೀಸ್ ಅಂತ ಅವರು ಮೆನ್ಷನ್ ಮಾಡಿದರು ಪೋಸ್ಟ್ರಲ್ಲಿ. ಸೊ ಎಲ್ಲ ನಂಗೆ ಕಾಮೆಂಟ್ ಮಾಡಿದರು, ಬಟ್ ಅದು ಹಾಕಿದ್ದಾರೆ. ಆಡಿಯೋ ಅಂದ್ರೇನು, ವಿಡಿಯೋ ಎಲ್ಲೋ ಆಲ್ಮೋಸ್ಟ್ ರಿಲೇಟೆಡ್ ಇರೋದ್ರಿಂದ ಹಾಗೆ ಹಾಕಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬೇಗ ಸಾಂಗ್ಸ್ ಬಗ್ಗೆ ಹೆಂಗೆ ಅನ್ನಿಸ್ತು ಅಂತ ನಾನು ಕೂಡ ಹೇಳ್ಬಿಡ್ತೀನಿ. ಸೊ ಯಾವುದೋ ಒಂದು ಸಿಕ್ವೆಲಲ್ಲಿ, ಯಾವುದೋ ಒಂದು ಸೀನಲ್ಲಿ ಬರುವಂಥ ಒಂದು ಸಿಚುವೇಶನನ್ನು ಈ ಒಂದು ಸಾಂಗಲ್ಲಿ ನಾವು ನೋಡ್ಬೋದು. ಈ ಸಾಂಗು ಒಂದು ಸಿಚುವೇಶನ್ ಏನಿರುತ್ತೆ ಸಿನಿಮಾದಲ್ಲಿ, ಆ ಸಿಚುವೇಶನ್ ಮೂಮೆಂಟ್ ಟೈಮಲ್ಲಿ ಬರುವಂಥ ಒಂದು ಸಾಂಗ್ ಇದಂತ ಈ ಸಾಂಗ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಫೈನಲ್ ಆಗಿ ಸುದೀಪ್ ಸರ್ ಅವರ ಸ್ವ್ಯಾಗು, ಸುದೀಪ್ ಸರ್ ಅವರ ಒಂದು ಏನು ಸ್ಟೈಲು, ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಒಂದು ನಾವು ಇಷ್ಟು ದಿನ ಏನು ಕಾಯ್ತಾ ಇದ್ವಿ. ಸೊ ಈ ಒಂದು ಸಾಂಗು ಒಂದು ಬೂಸ್ಟಪ್ ಕೊಟ್ಟಿದೆ. ಆ್ಯಂಡ್ ಎಲ್ಲರೂ ಕೂಡ ಈ ಸಾಂಗ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಿಂಹ ಗರ್ಜನೆ ಸಾಂಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆಗಲೇ ಹೇಳಿದಾಗೇ ಅದೊಂದು ಒಂದು ಸಿಕ್ವೆಲಲ್ಲಿ ಬರುವಂಥ ಒಂದು ಸಾಂಗ್ ಇದು ಅಂತ. ಸೊ ಸ್ಟಾರ್ಟಿಂಗಲ್ಲಿ ಒಂದು ನರೇಷನ್ ಬರುತ್ತೆ. ಎಲ್ಲ ಒಂದು ನರೇಷನ್ಸ್ ನೀವು ಕೇಳಿರ್ತೀರ, ನರಿ ನರೇಷನ್ಸ್ ಬಗ್ಗೆ ಒಂದು ಹೇಳಿದಾರಲ್ಲ. ಸೊ ಆ ನರಿ ಒಂದು ನರೇಷನ್ ಏನಿದೆ, ಸೊ ಒಂದು ನರೇಷನ್ ಬರೋ ಟೈಮಲ್ಲಿ ಆ ಒಂದು ಸೀನ್ ಏನು ಮೂವ್ ಆಗುತ್ತೆ, ಸೊ ಅದ್ರ ಜೊತೆಗೆ ಇನ್ಕ್ಲೂಡ್ ಆಗಿರುವಂಥ ಒಂದು ಸಾಂಗ್ ಆಗಿದೆ ಇದು ಸಿಂಹಗರ್ಜನೆ ಸಾಂಗು. ಸೊ ಈ ಒಂದು ಸಾಂಗು ಲಯನ್ ರೋರ್ಸ್ ಏನಿದೆ ತುಂಬಾ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಆಮೇಲೆ ವಾಯ್ಸ್ ಏನಿದೆ, ಮ್ಯೂಸಿಕ್ ಏನಿದೆ ಅಜನೀಶ್ ಅವ್ರದ್ದು, ಸೊ ಅಮೇಝಿಂಗು, ಸೊ ಫ್ಯಾಂಟಾಸ್ಟಿಕ್. ಆ್ಯಂಡ್ ಫೈನಲ್ ಆಗಿ ಮ್ಯಾಕ್ಸ್ ಸಿನಿಮಾದ ಒಂದು ಸಾಂಗ್ ಅಂತೂ ನೋಡಿದ್ವಿ ಅನ್ನೋ ಒಂದು ಖುಷಿ ಖಂಡಿತವಾಗ್ಲಿ ಸದ್ಯಕ್ಕೆ ಸಿಕ್ಕಿದೆ ನಮಗೆ, ಅದು ಮಾತ್ರ ಡೌಟೇ ಇಲ್ಲ. ಆ್ಯಂಡ್ ಈಗ ಓನ್ಲಿ ಫಾರ್ ವೇಟಿಂಗ್ ಮ್ಯಾಕ್ಸ್ ಸಿನಿಮಾಗೆ 25ಕ್ಕೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನನಗೂ ಗೊತ್ತು, ನಾನು ಕೂಡ ವೇಟ್ ಮಾಡ್ತಿರೋನೆ, ನಿಮ್ಮ ಲಿಸ್ಟಲ್ಲಿ ನಾನು ಕೂಡ ಇರೋನೆ. ಬಟ್ ಏನಪ್ಪ ಅಂದರೆ, ಟ್ರೈಲರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಟ್ರೈಲರ್ ಬಗ್ಗೆ ಇನ್ನೂ 25ನೇ ತಾರೀಕು ಆಗಿರೋದ್ರಿಂದ, ಇವತ್ತು 15ನೇ ತಾರೀಕು ಆಗಿರೋದ್ರಿಂದ ಸೊ ಸಮಯ ಇದೆ. ಇನ್ನು 2-3 ದಿನಗಳಲ್ಲಿ ಅದನ್ನು ಕೂಡ ಒಂದು ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಕೂಡ ನಿಮ್ಮ ಥರನೇ ಒಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ ಟ್ರೈಲರ್ ಕೂಡ ನೋಡಲಿಕ್ಕೆ. ಸೊ ಓವರಾಲ್ ಆಗಿ ಸಾಂಗ್ ಬಂತು, ಸಾಂಗ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೇನು ಅನ್ನಿಸ್ತು ಪರ್ಸ್ನಲಾಗಿ ಸಾಂಗ್ ನೋಡಿದ್ಮೇಲೆ ಅಂತ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ. ಆ್ಯಂಡ್ ಆದಷ್ಟು ಬೇಗ ಥಿಯೇಟರ್ ಲಿಸ್ಟ್ ಕೂಡ ಬರುತ್ತೆ. ತುಂಬ ಜನ ಕೇಳಿದ್ರಿ, ನಾನು ಇದೊಂದು ಕಮ್ಯುನಿಟಿ ಟ್ಯಾಬಲ್ಲಿ ಥಿಯೇಟರ್ ಲಿಸ್ಟನ್ನು ಹಾಕಿದ್ದೆ, ಬ್ರದರ್ ಮ್ಯಾಕ್ಸಿಂದ ಯಾವಾಗ ಅಂತ. ಖಂಡಿತವಾಗ್ಲೂ ಮ್ಯಾಕ್ಸಿಂದು ಬರುತ್ತೆ. 17 ಇಲ್ಲ 18ನೇ ತಾರೀಕು, ಇಲ್ಲ 19ನೇ ತಾರೀಕು, ಬಡ 20ನೇ ತಾರೀಕು ಒಳಗಡೆ ಥಿಯೇಟರ್ ಲಿಸ್ಟ್ ಅನೌನ್ಸ್ಮೆಂಟ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದನ್ನು ಕೂಡ ಕಮ್ಯುನಿಟಿ ಸೆಕ್ಷನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.